ವರ್ಷದಿಂದ, ಈಗ ಸುಮಾರು 43 ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು ನಾವು. ಮೊನ್ನೆ ಬಂದು 10 ವರ್ಷ 20 ವರ್ಷ ಆದವ್ರಿಗೆಲ್ಲ ಫ್ರೀ ಸೈಟು ಮನೆ ಕೊಟ್ಟವ್ರೆ. ನಾವು ತಂದೆಗೆ 4 ಜನ ಮಕ್ಕಳು, ನಮ್ಮ ತಂದೆ ಮಿಲಿಟರಿಯಲ್ಲಿ ಇದ್ದವರು, ಸೇವೆ ಮಾಡ್ತಾ ಇದ್ದರು. ಇವತ್ತು 4 ಜನಕ್ಕೂ ಒಂದಡಿ ಜಾಗ ಇಲ್ಲ. 20 ಸಲ ಅರ್ಜಿಗಳನ್ನ ಈಸ್ಕೊತಾರೆ, ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಬೆಂಕಿ ಹಚ್ಚಿದ್ದು ನಾವು ಕಣ್ಣಾರೆ ನೋಡಿದೀವಿ. ಈಗ ಫ್ರೀ ಸೈಟ್ ಅಂತೇಳಿ ಅನೌನ್ಸ್ ಮಾಡಿದ್ದೀರಾ, ಮೆಂಬರ್ಗಳು ಮುಖಾಂತರ ಮಾಡ್ತೀವಿ ಅಂತ. ನಮಗೆ ಮೆಂಬರ್ಗಳ ಮೇಲೆ ನಂಬಿಕೆ ಇಲ್ಲ, ಮೆಂಬರ್ಗಳು ಬೇಡ. ಮಾಡಿದ್ರೆ ಪಂಚಾಯತಿಯಿಂದ ಇಲ್ಲ MLA ಕಡೆಯಿಂದ ನಮಗೆ ಮಾಡಿಕೊಡ್ರಿ. 43 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದೀವಿ, ನಮಗೆ ಗಂಡ ಇಲ್ಲ, ವಿಧವೆ, ಅತ್ತೆ ಮನೆಯಿಂದಲೂ ಪ್ರಾಬ್ಲಮ್ ನಮಗೆ. ಇರೋಂಥ ಒಂದು ಮನೇನ ಅವ್ರು ನಮ್ಮ ಗಂಡ ಸಾಕಿದ ಮಗ ಅಂತೇಳಿ ನಮ್ಮ ಅತ್ತೆ ನಮಗೆ ಮನೇನು ಕೊಟ್ಟಿಲ್ಲ. ಪಂಚಾಯಿತಿಯಲ್ಲಿ ಇದ್ದಕ್ಕಿದ್ದಂಗೆ ಬಂದು ನನಗೆ ಒಬ್ಬನೇ ಮಗ ಅಂತೇಳಿ ಇದು ಮಾಡಿದ್ದಾರೆ. ಅದಕ್ಕೆ ನಾವು ಇದ್ದೀವಿ ಇಲ್ಲ ಅಂತೇಳಿ ಕೂಡ ಪಂಚಾಯಿತಿಯಿಂದ ಏನು ಕೇಳಿಲ್ಲ. ಮತ್ತೆ ಇದು ಡೆತ್ ಸರ್ಟಿಫಿಕೇಟ್ಗೆ ಅಂತೇಳಿ ನಾನು ಹೆಸರುಘಟ್ಟಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಅವ್ರಿಗೆ ಬೇಕಾದವ್ರಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಬಂದೇ ಇಲ್ಲ ಅವರು ವಿಚಾರಣೆ ಮಾಡೋಕ್ಕೆ. ಅವ್ರು ಹೇಳ್ತಾರೆ ನೀವು ಏನು ಹೆಣ್ಮಕ್ಳಿದ್ರಂತೆ ಅವಾಗ ಇವಾಗ ಅಂತೇಳಿ. ಅವಾಗ ಇವಾಗ ಇದ್ದವ್ರು ಗೊತ್ತಿಲ್ಲ. ನಾನು ಮದುವೆ ಆದಾಗಿಂದ ನನ್ನ ಗಂಡ ಮೊದಲನೇ ಅವರು ಸಾಕಿದ ಮಗ, ಇನ್ನಿಬ್ರು ಗಂಡು ಮಕ್ಳಿದ್ರು, ಒಬ್ಬ ತೀರೋದ, ಈಗಿರೋನು ಒಬ್ಬನು. ಅವನ ಹೆಸರು ಮೇಲೆ ಒಬ್ಬನೇ ಮಗ ಗಿಫ್ಟ್ ಅಂತೇಳಿ ಮಾಡಿಕೊಟ್ಬಿಟ್ಟವ್ರೆ. ಇದೇ ಪಂಚಾಯಿತಿಯಲ್ಲೂ ಕೂಡ ಅವ್ರ ಹೆಸರು ಮೇಲೆ ಈ ಖಾತೆ ಮಾಡಿಬಿಟ್ಟವ್ರೆ. ಅದು ಹೆಂಗ್ ಮಾಡ್ತೀರಾ ಎಲ್ಲ ವಿಚಾರಿಸಿದೆ. ಕಸ್ಕಟ್ಪುರ ಜನತಾ ಕಾಲೋನಿ. ಈಗ ಮನೇನೆ ಇಲ್ಲ. ಸಣ್ಣ ನಮ್ಮ ಯಜಮಾನ್ರು ಸತ್ತು 20 ವರ್ಷ ಆಯ್ತು. 20 ವರ್ಷದಿಂದ ನಾವು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀವಿ. ಈಗ ಮೆಂಬರ್ಗಳು ಯಾರು ಬೇಡ ಸರ್. ಮೆಂಬರ್ಗಳು ಇದುವರೆಗೂ ಓಟ್ ತಿಂದಿನ ಮಾತ್ರ ಅವ್ರು ಕಾಣಿಸ್ಕೊಳ್ಳೋದು. ಆಯ್ತಮ್ಮ, ನಿಮ್ ಮನವಿ ಅಷ್ಟೇನ, ಇನ್ನೇನ ಮಾತಾಡೋದಿದ್ಯಾ? ಅಷ್ಟೇನೆ, ಎಲ್ಲರಿಗೂ ಸೇರಿತ್ತು. ನನ್ನಂತ ನೊಂದಿರೋಂತ ಎಷ್ಟೋ ಹೆಣ್ಮಕ್ಳು ಬಡವರು ಇದ್ದಾರೆ. ಅವ್ರು ಬೇಕಾದವ್ರು ಅಣ್ಣ ತಮ್ಮದಿರು, ಚಿಕ್ಕಮ್ಮದಿರು, ದೊಡ್ಡಮ್ಮದಿರು ಮಕ್ಕಳಿಗೆ ಮಾಡವ್ರೆ ಹೊರತು ನಮ್ಗೆ ಇಷ್ಟು ಜಾಗ ಮಾಡ್ಕೊಟ್ಟಿಲ್ಲ ಅವರು. ಜನತಾ ಕಾಲೋನಿಗೆ ಸಂಬಂಧಪಟ್ಟಂತಹ ಸದಸ್ಯರು ಎಲ್ಲಿ ಅಣ್ಣ ಮೇರಿ ಅವರು ಮತ್ತೆ ಯಾರ್ಯಾರಿದ್ದೀರಾ ಅಂತ ಅನ್ನೋದು ಯಾರಿದ್ರ ನನ್ನ ಜೊತೆ ಮಾತಾಡ್ಬಿಟ್ಟು ಬಿಡಿ ಅಮ್ಮ, ಮಾತಾಡೋಣ ಬಿಡಿ. ನೀವು ಅರ್ಜಿ ಕೊಡಿ ಅಮ್ಮ, ಸಿಗ್ತಾ ಇಲ್ಲ, ಮುಗಿಸ್ತೀವಿ. ಅರ್ಜಿ ಕೊಡಿ ಅಮ್ಮ, ನೀವು ಮಾತಾಡೋಣ ಬಿಡಮ್ಮ. ಅರ್ಜಿ ಇಸ್ಕೊಳ್ಳಿ ಸರ್, ಅವ್ರ ಅರ್ಜಿ ತಗೊಳ್ಳಿ ಸರ್. ಅರ್ಜಿ ಕೊಟ್ಟಿದ್ದೀನಿ, ಅವ್ರದೊಂದು ಅರ್ಜಿ ಇಸ್ಕೊಳ್ಳಿ. ಈಗ ದಯವಿಟ್ಟು ಆಯ್ತಲ್ಲ, ನಿಮ್ ನೋವು ಅರ್ಥ ಆಗುತ್ತೆ. ಈಗ ಹೇಳ್ತೀವಿ ಕೇಳಿ. ಈಗ ಶಾಸಕರು ಆಗ್ಲೇ ಹೇಳಿದಾರೆ ನಿಮ್ಗೆ, ನಾನೇ ಕೂತ್ಕೊಂಡು ಪಟ್ಟಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ. ಮಾಜಿ ಸೈನಿಕರಿಗೆ ರಿಸರ್ವೇಶನ್ ಇದೆ. ಮಾಜಿ ಇರಮ್ಮ, ಒಂದ್ ನಿಮಿಷ. ನೀವು ಮಾತಾಡೋದು ನೀವು ಅಸಹಾಯಕರಾಗಿ ಏನೋ ಒಂಥರ ನೊಂದವ್ರ ತರ ಮಾತಾಡೋದು ಪ್ರಯೋಜನ ಇಲ್ಲ. ಇಲ್ಲಿ ಹೇಳ್ತೀನಿ ಕೇಳಿ. ಈಗ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಜಿ ಸೈನಿಕರಿಗೆ ಅವ್ರಿಗೆ ಪ್ರತ್ಯೇಕವಾಗಿ ಕೋಟಾ ಇರ್ತದೆ. ಈಗ ನೀವು ಇವತ್ತು ಅರ್ಜಿ ಕೊಡಿ, ಗ್ರಾಮ ಸಭೆನಲ್ಲಿ ಅರ್ಜಿ ಕೊಡಿ, ತಗೊಂತೀವಿ. ಆಮೇಲೆ ಖಾತಾ ತಪ್ಪಾಗಿದೆ ಅಂತ ಹೇಳಿದ್ರಿ, ನಮ್ ಖಾತಾನ ಯಾರಿಗೋ ಮಾಡಿ, ಅದಕ್ಕೆ ಅಪೀಲ್ ಇದೆ ಇಒ ಕೋರ್ಟ್ ಅಲ್ಲಿ. ಅಪೀಲ್ ಹಾಕೊಂಡು ವಜಾ ಮಾಡಿಸಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಇನ್ನೇನು ನಿಮ್ ಸಮಸ್ಯೆ ಇದೆ. ಆಮೇಲೆ ಅಲ್ಲಿ ಆರೋಗ್ಯ ಧಾಮದಲ್ಲಿ ಕಸಿನ ಗಾಡಿ ಬರ್ತಾ ಇಲ್ಲ. ಕಸ ಎಲ್ಲ ಹಾಕ್ಬೇಕು ಅಂತ ನಮಗೂ ಗೊತ್ತಿಲ್ಲ. ಸೈಟಲ್ಲಿ ಹಾಕಿದ್ರು ಕೂಡ ಅವರು ಬಂದು ಜಗಳ ಮಾಡ್ತಾರೆ. ಆರೋಗ್ಯ ಧಾಮ ಯಾರು ಬರ್ತಾ ಇಲ್ಲ. ಹೌದಮ್ಮ, ಇಲ್ಲೇ ಈಗ ಸಂಧಿ ರೋಡಲ್ಲೆಲ್ಲ ಟ್ರ್ಯಾಕ್ಟರ್ಗಳು ಹೋಗಕ್ಕಾಗಲ್ಲ. ನೀವು ಒಂದ್ ಸ್ವಲ್ಪ ಮಾಡ್ಕೊಡ್ಬೇಕು. ಮೇನ್ ರೋಡ್ ಅಲ್ಲ ಸರ್ ಅದು. ಸರಿ ಆಯ್ತ್ರಮ್ಮ, ನಿಮ್ ಮನವಿ ಕೊಡಿ, ನಾವು ಸ್ವೀಕರಿಸ್ತೀವಿ. ತುಂಬಾ ಇದೊಂದು ದಯವಿಟ್ಟು ಮೆಂಬರ್ಗಳ ಮೇಲೆ ಹಾಕ್ಬೇಡ್ರಿ. ಪಂಚಾಯತಿಂದ ನಮ್ಗೆ 4 ಜನಕ್ಕೂ ಇಲ್ಲ ಸರ್. 4 ಜನಕ್ಕೂ ಆಯ್ತು, ನಿಮ್ ಮನವಿ ಕೊಡಿ, ಅರ್ಜಿ ಕೊಡಿ.